ಒಂದು ಹೋಟೆಲ್ ಐತಿ, ವೇಟ್ ಮಾಡಾತೇವಿ ಗಾಯ್ಸ್. ನಮ್ದು ಪಾಳೆ ಬಂದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೊಂಟೇವಿ, ನೀವು ತಮಿಳಲ್ಲಿ ನೋಡೇ ಇರ್ತೀರಿ, ಲವ್ ಮಾಕ್ಟೇಲ್ 3 ಮೂವಿಗೆ ಹೊಂಟೇವಿ. ಸೊ ಭಾಳ ದಿವಸ ಆದದ, ಮಾರ್ಚ್ 19 ಬಂದೈತಿ. ಇವತ್ತು ನಾವು ಏಪ್ರಿಲ್ 1ಗೆ ಹೊಂಟೇವಿ. ಹೆಂಗೈತೆ ಮೂವಿ ಅಂಥೇಳಿ ನಾನು ಈಗ ಹೋಗಿ ನೋಡಿದಾದ್ಮೇಲೆ ಜೆನ್ಯೂನ್ ರಿವ್ಯೂ ಕೊಡ್ತೀವಿ. ಆಮೇಲೆ ನಾನು ನಮ್ಮ ಅಕ್ಕ ಹೋಗತ್ತೀವಿ ಇವತ್ತು. ಸೊ ನೋಡ್ರಿ, ನಾವೀಗ ಎಷ್ಟು 12:15 ಆಗೈತಿ. ಈಗ ಟೈಮ್ 12:50 ಶೋ. ನಾವಿನ್ನೂ ಇಲ್ಲೇ ಮನೆ ಕಡೆ ಅದೀವಿ. ಈಗ ಮನೆ ಬಿಡ್ತೇವೆ. ಇಲ್ಲಿಂದ ಹೋಗಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ 500 ರೂಪಾಯಿ ತೋರ್ಸಾದಿತ್ತ, ಮತ್ತು ಈ ಕನ್ವೀನಿಯನ್ಸ್ ಫೀಸ್ ಮತ್ತು 92 ರೂಪೀಸ್ ತೋರ್ಸಾದಿತ್ತ. ಅಲ್ಲಿ ಹೋಗಿ ನೋಡ್ತೇವೆ. ಅದು ಸೇಮ್ ಆತಂತಂದ್ರೆ ಅಲ್ಲೇ ಬುಕ್ ಮಾಡ್ಕೊತೀವಿ, ಇಲ್ಲ ಅಂತಂದ್ರೆ ಆನ್ಲೈನ್ ಕಡಿಮೆ ಅನ್ಸತ್ತೈತಂದ್ರೆ ಅಲ್ಲಿ ಬುಕ್ ಮಾಡ್ಕೊತೀವಿ. ಒಂದು ಟಿಕೆಟಿಗೆ 250 ಪ್ಲಸ್ ಟ್ಯಾಕ್ಸ್ ಬೀಳಾತೈತದ. ನೋಡ್ಬೇಕು ಅಲ್ಲಿಗೆ ಹೋಗಿ. ಮತ್ತೆ ಸಿಗುವ. ಈಗ ಮನೆ ಬಿಡಾತಿದ್ವಿ. ನಾನು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡೆ, ಯಾಕಂದ್ರೆ ಅದ್ರೊಳಗೆ ಹೊರಗೆ ಭಾಳ ಶೆಕೆ ಐತ್ರಿಪ್ಪ. ಕರೆಂಟ್ ಒಂದು ಹೋಗೈತೆ ನಮ್ಮ ಮನ್ಯಾಗ, ಅದಕ್ಕೆ ಶೆಕೆ ಆಗತ್ತೈತೆ. ಅದಕ್ಕೆ ಚೇಂಜ್ ಮಾಡ್ಕೊಂಡೆ. ಲೆಟ್ಸ್ ಗೋ. ನಮ್ಮ ಅಕ್ಕ ಹೇಳ. ಹಾಯ್, ಎಲ್ಲ ಹೊಂಟೇವಿ. ಫಿಲ್ಮ್ ಹೊಂಟೇವಿ ನಾವು. ಓಕೆ, ಹೋಗುಣ. ಓಕೆ, ಲೆಟ್ಸ್ ಗೋ. ಇಲ್ಲ ಬಾ, ಲೇಟ್ ಆಗಿದೆ. But very expensive. Yes, sir. I'm very expensive. ಫುಲ್ ಲೇಟ್ ಆಗಿಬಿಟ್ಟಿದ್ರಿಪ್ಪ. ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಡಿಸ್ಕೌಂಟ್ ಅಲ್ಲಿ ಮಾಡ್ತಾ ಇದೀನಿ ಅಂತ ಕೆಲಸನೂ ಡಿಸ್ಕೌಂಟ್ ಅಲ್ಲಿ ಮಾಡಕ್ ಹೋಗ್ಬೇಡಿ. And sir is joking. Oh. ಈ ಐನಾಕ್ಸಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಬರೋದು ರೀಸನ್ ಏನ್ರಿಪ್ಪ ಅಂತಂದ್ರೆ ಹೈಜೀನ್ ಮತ್ತು ಕ್ಲೀನ್ ಇರ್ತೈತಿ. ಎಲ್ಲಿ ಬೇಕಾದಲ್ಲಿ ಉಗುಳಿರಂಗಿಲ್ಲ, ಅದಕ್ಕೆ ನಾವು ಇಲ್ಲೇ ಬರ್ತೀವಿ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗತೈತಿ. ಸೊ ಅಲ್ಲಿ ಸಿಗ್ತೀವಿ ನಿಮಗೆ. ಹೋಗೋಣ ಬಾ. ಸ್ಟಾರ್ಟ್ ಆಗೈತಿ. ಇಂಟರ್ವೆಲ್ಗೆ ಅಂತಂದು ಹೊರಗೆ ಬಂದಾಗ ಮತ್ತೆ ವಾಪಸ್ ರಿಟರ್ನ್ ಹೋಗ್ಬೇಕು ಅನ್ನೋಷ್ಟ್ರೊಳಗೆ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಮತ್ತೆ ನಮ್ಮ ಸಿಟಿಗೆ ಹೋಗಿ ಕುಂತ್ವಿ. ಇದು ಓಪನ್ ಆಯ್ತಪ್ಪ. ಬೇಸ್ ಹೆಂಗೈತೆ ಮೂವಿ? ಮಸ್ತ್. ಒಂದ್ಸಲ ನಗೋದು, ಒಂದ್ಸಲ ನಗೋದು, ಒಂದ್ಸಲ ನಗೋದು. ಎಲ್ಲೈತಿ? ನೀವು ಇಲ್ಲೇ ಬಂದ್ರೆ ಆ ಸೈಡ್ ಹೋಗ್ಬೇಕಿತ್ತಲ್ಲ. ಅಲ್ಲಿ ಈ ಸೈಡ್ ಐತಲ್ಲ. ಹೆಂಗೆ ಕೊಂತಿ ಮತ್ತೆ ಆ ಸೈಡಿಂದ ಬರಕ್ಕೆ ಬರ್ತೈತೆ ನಾವು. ಈಗ ಹೌದು ಇಲ್ಲ, ಆ ಸೈಡಿಂದ ಹೋಗಲ್ಲ. ಗಾಯ್ಸ್, ಇಲ್ಲೇ ಸ್ಕೂಟಿ ಸಿಕ್ಕೊಂಡೈತಿ. ಹೆಂಗೆ ತೆಗೋದಿಲ್ಲ ಅಂತ. ಇಲ್ಲೇ ಬೈಕ್ ಐತಿ ಗಾಯ್ಸ್. ಈಗ ಇಲ್ಲೇ ಬಂದ್ವಿ. ಅಲ್ಲಿಂದ ತೆಗೆದು ಕೊಟ್ರು ಅವರು. ಆ್ಯಕ್ಚುಲಿ ಇಲ್ಲೇನ್ರ ತಿನ್ನೋಣಂತ ಬಂದೇವಿ. ಬಾ. ಬೇರೆ ಕಡೆ ಎಲ್ಲೇ ಹೋಗಿಕ್ಕಿ ಚಲೋ ಸಿಗ್ಬೇಕಲ್ಲ. ಗಾಯ್ಸ್, ಇಲ್ಲೇ ನಮ್ಮ ಅಕ್ಕಾಗ ಬ್ಯಾಡ ಅಂತ ತಿನ್ನೋದು. ಬೇರೆ ಕಡೆ ಹೋಗೋಣ. ಓಕೆ, ಲೆಟ್ಸ್ ಗೋ. ನಾವು ಮಾರ್ಕೆಟ್ ಸೈಡ್ ಹೊಂಟೇವಿ, ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳೋಣ. ಗೈಸ್, ಎಷ್ಟು ಸ್ಕ್ಯಾಮ್ ಮಾಡ್ತಾರಂತ
ಅಂದ್ರ ನಾವ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಎಷ್ಟ್ ಬರ್ತಿತ್ತು ಹೇಳ, 600 rupees ಬರ್ತಿತ್ತ. ಅದಕ್ಕ ನೀ ಯಾವಾಗ ಮಾಡ್ಬಿಡ್ಬೇಕಿತ್ತ. 200 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಬೇಕಂತ. ಅದು ಬೇರೆ ಮೂವೀಸ್ ಕಂಪಲ್ಸರಿ ಇಟ್ಟಿಲ್ಲ ಅವ್ರ. ಕನ್ನಡ ಮೂವೀಸ್ ಲವ್ ಮಾಕ್ಟೇಲ್ 3ಗೆನೆ ಕಂಪಲ್ಸರಿ ಇಟ್ಟಾರ. ಈಗ ಬರೋರು ಬರ್ಬಾರ್ದ, ಅದ ದುರಂಧರ್ ಮೂವಿಗೆ ಇಡ್ಬೇಕಿಲ್ಲ ಅವ್ರು. ಹಾ, ಅದ ತಗೋತಾರ ಅಂತ ಗೊತ್ತಿರ್ತೈತ್ಲಾ, ಅದ ಸಂಬಂಧ ಅದ. ಮೂವೀಸಿಗೆ ಬರೋರು ಬರೋದಿಲ್ಲ, ಹೌದಿಲ್ಲ? ಏನಿಲ್ಲ, ಬರೋಕ್ಕಿಂತ ಮುಂಚೆನೆ ಬುಕ್ ಮಾಡ್ಕೊಂಡ್ಬಿಡ್ತಾರ. ನಾನ್ ಕೇಳಿದೆ, ಆದ್ರ ಟಿಕೆಟ್ ಪ್ರೈಸ್ 500 ಆದ್ರೂನು ಇಬ್ರಿಗೆ ಟ್ಯಾಕ್ಸ್ ಹಾಕ್ತಾರ ಅವ್ರ 100 rupees. ಹ್ಮ್, ಅದಕ್ಕ ಗೈಸ್ ಈಗ ನಾವು ಇಲ್ಲಿ ಬಾಳ ರಶ್ ಐತಿ. ಯಾವ ವಾರ ಇವತ್ತ? ಎಷ್ಟ್ ರಶ್ ಐತಿ? ಯಾವ ವಾರ ಇವತ್ತ? ಬುಧವಾರ. ಬುಧವಾರ ಇವತ್ತ. ಒಂದೇ ಡೇಟಾ ನೆನಪಿಲ್ಲೇನ? ಬುಧವಾರ ಎಷ್ಟು ರಶ್ ಐತಿ ಮಾರ್ಕೆಟ್ ಅಲ್ಲ, ಹೋಗಕ್ ಹಚ್ಚಗ ಇಲ್ಲ. ಈಗ ಗೈಸ್ ನಾವು ಮೂವೀಸ್, ಜಯಂತಿ ಐತಿ ಅದಕ್ಕ. ಹೌದೇನ? ಈಗ ನಾವು ಮೂವಿ ನೋಡಿದ್ವಿ, ಬಟ್ ರಿವ್ಯೂ ಹೇಳ್ಬೇಕಂದ್ರ ಮಸ್ತ್ ಇತ್ತ. ಒಂದೆರಡು ಟೈಮಿಗೆ ಕಣ್ಣೀರ ಬರ್ತಾವ, ಆದ್ರೆ ಲಾಸ್ಟ್ ಎಂಡಿಂಗು ಚಲೋ ಐತ. ಅದನ್ನ ಚಲೋ ಐತ ಮೂವಿ, ವರ್ತ್ ಐತಿ. ದುರಂಧರ್ ಮೂವಿ ನಿನಗೇನ್ರ ದುರಂಧರ್ ಮೂವಿ ನೋಡ್ಬೇಕಂತ ಇತ್ತನ? ಇಲ್ವಾ, ನನಗೇನ್ ಇರ್ಲಿಲ್ಲ. ಇದ ನೋಡ್ಬೇಕಂತಿತ್ತ, ಬಟ್ ವಿತ್ ಫ್ಯಾಮಿಲಿ ನೋಡ್ಬೋದು ಇದನ್ನ ಹೋದ್ರೆ ಎಲ್ಲಾರು. ಅಂತ ಸೀನ್ಸ್ ಏನಿಲ್ಲ, ಚಲೋ ಐತಿ ಮೂವಿ, ಫ್ಯಾಮಿಲಿ ಕುಂತು ನೋಡ್ಬೋದು, ಅಷ್ಟ್ ಚಲೋ ಐತಿ. ಈಗ ನಾವ್ ಮಾರ್ಕೆಟ್ ಎಂಟರ್ ಆಗೇವಿ. ಇಲ್ಲೇ ಫೇಮಸ್ ಒಂದ್ ಹೋಟೆಲ್ ಐತಿ, ಮೇಘದರ್ಶಿನಿ, ಅಲ್ಲಿ ಹೊಂಟೇವಿ. ಅಲ್ಲೇ ನಮ್ಗ್ ಚಲೋ ಅನ್ಸುದ, ಯಾವ ಹೋಟೆಲ್ಗೂ ಹೋಗಂಗಿಲ್ಲ ನಾವ. ನಮಗ್ ಇಷ್ಟ ನೋಡ್ರಿ, ಫೇಮಸ್ ಇಲ್ಲೇನ? ಎಲ್ಲ ಹೋಟೆಲ್ ಫೇಮಸ್ ಅದಾವ. ದಾಮೋದರ ಐತಿ, ಕೃಷ್ಣಾನು ಐತಿ, ಕಾಮತ್ ಐತಿ, ಮೇಘದರ್ಶಿನೂ ಐತಿ. ಬಟ್ ಬೇರೆ ಹೋಟೆಲ್ಸ್ ಪ್ರಮೋಷನ್ ಮಾಡತ್ತ ನೋಡ್ರಿ. ಎಲ್ಲ ಹೋಗುವ ಈಗ ಹೊಂಟೇವ್ರಿ. ಇಲ್ಲೇ ಇಲ್ಲಿಂದ ಗೈಸ್ ರಶ್ ಐತಿ, ವೇಟ್ ಮಾಡ್ಬೇಕು. ವೇಟ್ ಮಾಡೋಣ, ಮತ್ತೆಲ್ಲ ಹೋಗ್ತೀವಿ? ಇಲ್ಲೇ ವೇಟ್ ಮಾಡೋಣಲ್ಲ. ವೇಟ್ ಮಾಡಾತೇವಿ ಗೈಸ್, ಇನ್ನು ನಮ್ದು ಪಾಳೆ ಬಂದಿಲ್ಲ. ಈಗ ಅನಿಸ್ತಾ ಇದೆ ವೇಟ್ ಮಾಡೋದು ಕಷ್ಟಕರ. ವೇಟ್ ಮಾಡ್ಸೋದ ಈಸಿ, ಬಟ್ ವೇಟ್ ಮಾಡೋದು ಬಹಳ ಕಷ್ಟ. ಯಾರಿಗ್ ವೇಟ್ ಮಾಡ್ಸಿ? ಹಂಗ ಯಾರೋ ಫ್ರೆಂಡ್ಸ್ ಬರ್ತಿರ್ತಾರ, ಈಗ ನೀನ ಬರ್ತಿರ್ತಿ, ನಿಂಗ್ ವೇಟ್ ಮಾಡ್ಸೋದ ಈಸಿ, ಬಟ್ ನಾ ವೇಟ್ ಮಾಡೋದ್ ನಂಗ್ ಕಷ್ಟ. ಹಂಗ ಗೈಸ್ ಈಗ ಒಂದು ಮಸಾಲೆ ದೋಸಾ ಮತ್ತು ಒಂದು ಸೇವ್ ಪುರಿ ಹೇಳಿವಿ. ಈ ಹೋಟೆಲಿಗೆ ಬಂದಾಗ ಏನು ತೊಗೋಬೇಕಂತ ಗೊತ್ತಾಗಿಲ್ರಿಪ್ಪ. ಇಷ್ಟ ಮೆನು ಎಲ್ಲ ನೋಡಿ ಏನು ತೊಗೋಬೇಕಂತನೂ ಗೊತ್ತಾಗಿಲ್ಲ. ನಿಮಗೆ ಏನು ಇಷ್ಟ? ಮತ್ತು ಲಾಸ್ಟಿಗೆ ಮಸಾಲೆ ದೋಸೆ ಮತ್ತು ಅದೇನು ಸೇವ್ ಪುರಿ, ಇಲ್ಲಾಂದರೆ ಏನರ ಬೇರೆದು ಫ್ರೈಡ್ ರೈಸ್ ಹಿಂಗೆ ತೊಗೊಂಡಿರ್ತೀವಿ, ಅದನ್ನು ತೊಗೊಳೋದು. ಮತ್ತು ಅಂದ್ರೆ ಜಾಸ್ತಿ ಬರೋದಿಲ್ಲ, ನಾವು ಬಂದಾಗೊಮ್ಮೆ ಅದನ್ನು ತೊಗೊತೀವಿ. ನೀವು ಹೋಟೆಲ್ಗೆ ಹೋದಾಗ ಏನು ಮೋಸ್ಟ್ ಫೇವ್ರೇಟ್ ಏನು ನಿಮ್ದು ಡಿಶ್ ಹೊರಗೆ ಬಂದಾಗ ಕಾಮೆಂಟ್ ಮಾಡಿ ಗೈಸ್. ನಮ್ದು ಮಸಾಲೆ ದೋಸೆ ಬಂತು. ಮಸಾಲೆ ದೋಸೆ ನೋಡ್ರಿ ಹೆಂಗೆ ಇಟ್ಟಾರ. ಸೇವ್ ಪುರಿನೇ ಕೊಟ್ರು ನೋಡ್ರಿ ಈಗ ಜಸ್ಟ್. ಓಕೆ, ತಿಂದು ಸಿಗ್ತೀವಿ. ಪುರಿ ಆರ್ಡರ್ ಮಾಡೇವಿ, ನಮ್ಮ 1/2 ಮಾಡೇವಿ. ಫೋನ್ಪೇ ಗೂಗಲ್ ಪೇನ ಇಲ್ಲ ಅಂತಂದು ಹೇಳ್ತಾರವ್ರು ಅಲ್ಲ. ಏನ್ ಕಾರ್ಡ್ ಕೊಟ್ಟಾರೋ ಏನ್? ಅಲ್ಲ, ಈಗ ನಾವು ತಿಂದ್ವಿ, ನಮ್ಮ ಕಡೆ ಕ್ಯಾಶ್ ಇಲ್ಲ, ಅವಾಗ ಏನು ಮಾಡೋದ? ಈ ಹೋಟೆಲ್ನಾಗ ಒಂದು ಕ್ಯಾಶ್ ಅಂತ ತೊಗೊಳಂಗಿಲ್ಲ, ಸಾರಿ ಗೂಗಲ್ ಪೇ ಫೋನ್ ಪೇ ಅಂತ ತೊಗೊಳಂಗಿಲ್ರಿಪ್ಪ. ಇಲ್ಲ, ಬರೀ ಕ್ಯಾಶ್ ಅಂತಾರಿಲ್ಲ. ಆದ್ರೂ ಅನಿವಾರ್ಯ ಅಂತಂದ್ರೆ ಮಾಡ್ಕೊಂಡಾರಂತ. ರಿಕಾರ್ಡ್ ಇರಲ್ಲ, ಅಮೌಂಟ್ ಎಷ್ಟು ಬಂದೈತಿ ಎಷ್ಟು ಹೋಗೈತಿ, ಅದಕ್ಕೆ ಎಲ್ಲರೂ ಗೂಗಲ್ ಪೇ ಫೋನ್ ಪೇ. ಬಟ್ ಎಲ್ಲಾ ಕಡೆ ಗೂಗಲ್ ಪೇ ಫೋನ್ ಪೇ ಆಗೈತಲ್ಲ. ಅಲ್ಲಿಂದ ಹೋನ್ ಬಾ, ಇಲ್ಲಿ ಬಾ ಗೈಸ್. ಈಗ ಮತ್ತೆ ನನ್ನ ಸ್ಕೂಟಿ ಕಡೆ ಬಂದ್ವಿ. ಈಗ ಇಲ್ಲಿಂದ ಹೋಗುವ ಫ್ರೆಂಡ್ಸ್. ಈಗ ಜಸ್ಟ್ ಮನೆಗೆ ಬಂದಿರಿಪ್ಪ.
ಹೋಗಿ ಬಂದ್ವಿ. ಸುಸ್ತಾತ್ ನೋಡ್ರಿ ಇಷ್ಟು ಹೋಗಿ ಬರೋಷ್ಟು. ಕೂದಲೆಲ್ಲ ಹಾರ್ಬಿಟ್ಟವು. ಬರುವಾಗ ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ ನಾನು, ಇಲ್ಲೇ ಲೋಕಲ್ ಒಳಗೆ ಬಂದ್ವಲ್ಲ, ಅದಕ್ಕೆ ಪೂರ ಹೇರ್ಸ್ ಎಲ್ಲ ಇದಾಗ್ಬಿಟ್ಟವು. ರೈಡ್ ಆಗ್ಬಿಟ್ಟೈತಿ ಇಷ್ಟು ಹೋಗಿ ಬಂದಿದ್ದಕ್ಕೆ. ನಮ್ಮ ಗಾಡಿಗೂ ಚಾರ್ಜ್ ಹಾಕ್ಬಿಡ್ತೇನೆ ರೀಪ್ಪ ಈಗ, ನೆನಪಾಗಿದ್ದ ಕೈಲೇನೆ. ಇಲ್ಲ ಮತ್ತು ನೆನಪಾಗಲ್ಲ. ಈಗ ನೋಡ್ರಿ ಅಲ್ಲೇ ಟೋಲ್ ನಾಕವರೆಗೂ ಹೋಗಿ ಬಂತದ ನೋಡ್ರಿ. ಎಷ್ಟು ದಿನ ಹೊಡೆದೆ ಈಗ. ಚಾರ್ಜ್ 3 ತೋರ್ಸತೈತಿಲ್ಲ ರೀ, ಇದ್ರಾಗ ಒಂದು ಹೋಗುವಾಗ ಹೋಗ್ತೈತದ 2% ರೋಗ ಅಲ್ಲಿಗೆ ಹೋಗಿ ಬಂದ್ವಿ ಟೋಲ್ ನಾಕವರೆಗೂ. ಅಂದ್ರೆ ಒಂದು 25 ಕಿಲೋಮೀಟ್ರ್ ಹೋಗಿ ಬಂದ್ವಿ. ಆದರೂ ಚಾರ್ಜ್ ಹೋಗಿಲ್ಲ ಅದ. ಆದರೂ ಚಾರ್ಜ್ ಇಡೋದು ಬೆಟ್ರ್ ಅಂತ ಅನಿಸ್ತೈತಿ. ಅದು ಇಟ್ಬಿಟ್ರೆ ಚಿಂತೆ ಇರಬೇಕಪ್ಪ ನಮಗೂ. ಚಾರ್ಜ್ ಹಾಕ್ತೇನೆ ಫಸ್ಟ್. ಮೂವಿ ಬಗ್ಗೆ ಹೇಳೋದಂದ್ರೆ ಮೂವಿ ಮಾತ್ರ ಮಸ್ಟ್ ವಾಚ್. ಒಂದ್ಸರಿ ನೀವು ನೋಡ್ರಿ, ಚಲೋ ಐತಿ. ಬಟ್ ನಾವು ವೀಕ್ ಆಫ್ ಒಳಗೆ ಹೋಗಿದ್ವಲ್ಲ, ಅಷ್ಟೊಂದೇನು ರಶ್ ಇರಲಿಲ್ಲ. ಒಂದು ಸ್ವಲ್ಪ ಖಾಲಿನೇ ಇತ್ತು, ಅಂದ್ರೆ ಅರ್ಧ ಥಿಯೇಟರ್ ತುಂಬಿತ್ತು, ಮುಂದಿನೆಲ್ಲ ಸೀಟ್ ಖಾಲಿನೇ ಇದ್ವು. ಆರಾಮ್ ಹೋಗಿ ಬಂದ್ವಿ, ಏನು ಇದಿಲ್ಲ. ಬಟ್ ನಾವು ಒಂದು 10 ನಿಮಿಷ ಲೇಟಾಗಿ ಹೋಗೀವಿ. ಫಸ್ಟ್ ಸ್ಟಾರ್ಟಿಂಗ್ ಏನು ಮೂವಿ ನಡೀತು ಅದ್ರದ್ದು ಏನು ಸ್ಟೋರಿ ಅದು ನಮ್ಗೆ ಗೊತ್ತೇ ಇಲ್ಲ. ಸ್ಟಾರ್ಟಿಂಗ್ ನಾವು ಮಿಸ್ ಮಾಡ್ಕೊಂಡ್ವಿ, ಯಾಕಂದ್ರೆ ಲೇಟಾಗಿ ಹೋಗಿದ್ವಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಎಷ್ಟು ಸ್ಕ್ಯಾಮ್ ಮಾಡ್ತಾರ್ರಿಪ್ಪ ಅಂತಂದ್ರೆ, ಇಲ್ಲೇ ಬುಕ್ ಮಾಡ್ಕೊಂಡು ಹೋಗೋದು, ಬುಕ್ ಮೈ ಶೋ ಒಳಗೆ ಬುಕ್ ಮಾಡ್ಕೊಂಡು ಹೋಗೋದು ಬೆಟ್ರ್ ಅಂತ ಅನಿಸ್ತೈತಿ. ಯಾಕಂದ್ರೆ ಫಸ್ಟ್ ಇಲ್ಲಿ ನಾವೇನಾರ ಬುಕ್ ಮಾಡ್ಕೊಂಡು ಬಿಟ್ಟಿದ್ರೆ 600 ರುಪೀಸ್ ಒಳಗೆ ಮುಗಿದು ಹೋಗ್ತಿತ್ತು. ಅಲ್ಲಿ ಹೋದ್ಮೇಲೆ 800 ರುಪೀಸ್ ನಾವು ಪೇ ಮಾಡಬೇಕಾತ. ನಮಗೆ ಬೇಡಪ್ಪ ನಾವು ಪಾಪ್ಕಾರ್ನ್ ತೊಗೊಳಲ್ಲ ಅಂತಂದ್ರು ಕಂಪಲ್ಸರಿ ಅಂತದ. ಅದು ಲವ್ ಮಾಕ್ಟೇಲ್ 3 ಮೂವಿಗೆ ಕಂಪಲ್ಸರಿ ಅಂತ. ಬೇರೆ ಮೂವಿ ದುರಂಧರ್ ಮೂವಿಗೆ ಇಲ್ಲಂತ. ಅದೇ ಈ ಮೂವಿಗೆ ಕಂಪಲ್ಸರಿ ಅಂತ. ಅದಕ್ಕೆ ಅದೇನು ಮಾಡ್ಬೇಕು ರೀ, ಅನಿವಾರ್ಯ ತೊಗೊಂಡ್ವಿ. 800 ರೂಪಾಯಿ ಒಂದು ಟಿಕೆಟ್ಗೆ 400 ರುಪೀಸ್ ಬಿತ್ತು ನಮಗೆ. ಇದು ಒಂಥರ ಸ್ಕ್ಯಾಮ್ ಅಂತ ಹೇಳ್ಬೋದು ನೋಡ್ರಿ. ಆದರೆ ಮೂವಿ ವಿಷಯಕ್ಕೆ ಬಂದ್ರೆ ಚಲೋ ಇತ್ತು, ಚಲೋ ಮಾಡ್ಯಾರ ಮೂವಿ ಎಲ್ಲ. ಅದು ನೀನೇನೆ ನೀನೇನೆ ಅಂತ ಸಾಂಗ್ ಬರ್ತೈತಿ. ಆ ಮೂವಿ ಅಂತೂ ಅದು ಲೊಕೇಶನ್ಸ್ ಎಲ್ಲ ಭಾಳ ಇಷ್ಟ ಆದವು ನಮಗೆ. ಒಂದೊಂದು ಸಪ್ರೇಟ್ ಒಂದೊಂದು ಸೀನ್ ಒಳಗೆ ಅವು ಲೊಕೇಶನ್ ನೋಡಿಬಿಟ್ರೆ ನಾವು ಒಂದ್ಸರಿ ಅಲ್ಲಿ ಹೋಗ್ಬೇಕಲ್ಲ ಅಂತ ಅನಿಸ್ತೈತಿ. ಮಸ್ತ್ ತೊಗೊಂಡಾರ ಸೀನ್. ನಮ್ಮ ಮೊದಲೇ ನಂಗೆ ಟ್ರಿಪ್ ಅಂದ್ರೆ ಭಾಳ ಇಷ್ಟ. ಅಂಥಲ್ಲೆಲ್ಲ ಪ್ಲೇಸ್ ಹೋಗ್ಬೇಕಂತ ಅನಿಸಿರ್ತೈತಿ. ಸೊ ಮಸ್ತ್ ತೊಗೊಂಡಾರ ಕ್ರೇನ್ ಒಳಗೆ. ಆಮೇಲೆ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಸೀನ್ಸ್ ಎಲ್ಲ ಚಲೋ ತೊಗೊಂಡಾರ. ನಂಗಂತೂ ಭಾಳ ಇಷ್ಟ ಆತ್ರಿಪ್ಪ. ಗೈಸ್ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಇನ್ನೂ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ವಿ. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಈಗ ಮಲ್ಕೊಳ್ಳೋ ಸಮಯ. ಈಗ ಸ್ವಲ್ಪ ಫೇಸಿಗೆ ಸಿರಮದು ಹಾಕ್ಕೊಂಡು ಮಲ್ಕೊಂಡ್ಬಿಡೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಸೊ UK ಆಫ್ರಿನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗಾಯ್ಸ್.